ಈಗಾಗಲೇ ಕರಾವಳಿ ಭಾಗದಲ್ಲಿ ಮಳೆಯ ಆರ್ಭಟ ಹೇಗಿದೆ ಅಂತ ತೋರಿಸಿದ್ವಿ. ಇನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಮಳೆಯಿಂದ ಆಗಿರುವಂತಹ ಪರಿಸ್ಥಿತಿ ಏನು, ಮನುಷ್ಯ ತನ್ನಿಂದ ತಾನೇ ನಿರ್ಮಾಣ ಮಾಡಿಕೊಂಡಿರುವಂತಹ ಎಡವಟ್ಟುಗಳಿಂದಾಗಿ ತನ್ನಿಂದ ತಾನೇ ಅನುಭವಿಸ್ತಾ ಇರುವಂತದ್ದು ಏನಿದೆ? ಮಳೆ ಅಂತೂ ಜೋರಾಗಿದೆ. ಸ್ಟೋರಿ ನೋಡಿ. ಕೊಡಗು ಜಿಲ್ಲೆಯಾದ್ಯಂತ ಭಾರಿ ಮಳೆ, ಭಾಗಮಂಡಲದ ತ್ರಿವೇಣಿ ಸಂಗಮ ಮುಳುಗಡೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಕಳೆದ 3-4 ದಿನಗಳಿಂದ ಹೆಚ್ಚಾಗಿದ್ದು ಜಿಲ್ಲೆಯ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಅಲ್ಲದೆ ಕಾವೇರಿಯ ಉಗಮ ಸ್ಥಾನ ತಲಕಾವೇರಿ ಭಾಗಮಂಡಲದಲ್ಲಿ ಧಾರಾಕಾರವಾಗಿ ಮಳೆಯಾಗುತ್ತಿರುವ ಪರಿಣಾಮ ತ್ರಿವೇಣಿ ಸಂಗಮದಲ್ಲಿ ನೀರು ಉಕ್ಕಿ ಹರಿಯುತ್ತಿದೆ. ತ್ರಿವೇಣಿ ಸಂಗಮದ ಉದ್ಯಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕಾವೇರಿ ನದಿಯ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗುತ್ತಿದೆ. ಭಗಂಡೇಶ್ವರ ದೇವಾಲಯ ಆವರಣಕ್ಕೂ ಕೂಡ ನೀರು ನುಗ್ಗಿದೆ. ಈಗಾಗಲೇ ನಾಪೋಕ್ಲು ಅಯ್ಯಂಗೇರಿ ಸಣ್ಣ ಪುಲಿಕೊಟ್ಟು ರಸ್ತೆಯ ಮೇಲೆ ಸುಮಾರು 4 ಅಡಿ ನೀರು ಹರಿಯುತ್ತಿದ್ದು ಹಳೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಈ ಬಾರಿ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕಾವೇರಿ ಭಕ್ತರು ಹಾಗೂ ಭಾಗಮಂಡಲದ ಗ್ರಾಮೀಣ ಭಾಗದ ಜನರು ಸೇತುವೆಯ ಮೇಲೆ ಸಂಚಾರ ಮಾಡುತ್ತಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 3-4 ದಿನಗಳಿಂದ ಮಳೆ ಆರ್ಭಟ ಹೆಚ್ಚಾಗ್ತಾನೆ ಇದೆ. ಪ್ರಸ್ತುತ ಇದೀಗ ಮಡಿಕೇರಿ ತಾಲೂಕಿನ ಭಾಗಮಂಡಲ ಕ್ಷೇತ್ರದಲ್ಲಿ ನಾನಿದ್ದೀನಿ. ನೀವು ಭಾಗಮಂಡಲದ ಭಗಂಡೇಶ್ವರ ದೇವಾಲಯವನ್ನು ನೀವು ನೋಡಬಹುದು. ಈ ಒಂದು ದೇವಾಲಯದ ಆವರಣದವರೆಗೂ ಇದೀಗ ತ್ರಿವೇಣಿ ಸಂಗಮದ ನೀರು ಪ್ರವೇಶವನ್ನ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ರಾತ್ರಿಯಿಂದ ನಿರಂತರವಾಗಿ ಮಳೆ ಆರ್ಭಟ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಭಾಗಮಂಡಲ ಗ್ರಾಮದಲ್ಲಿ. ಹಾಗಾಗಿ ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಿರ್ತಕ್ಕಂಥ ಪರಿಣಾಮದಿಂದ ಇದೀಗ ತ್ರಿವೇಣಿ ಸಂಗಮ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು ಮತ್ತು ಹಲವಾರು ಉದ್ಯಾನವನ ಇದೆ, ಅದು ಮುಳುಗಡೆ ಕೂಡ ಆಗಿರ್ತಕ್ಕಂಥ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಇದೀಗ ಹಳೆ ರಸ್ತೆ ಏನಿದೆ ಆ ಹಳೆ ರಸ್ತೆ ಮೇಲೇನೆ ಗ್ರಾಮಸ್ಥರು ಕೆಲವರು ಓಡಾಟವನ್ನ ಕೂಡ ನಡೆಸ್ತಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ಬೋದು. ಅಷ್ಟೇ ಅಲ್ಲದೆ ಭಕ್ತಾದಿಗಳು ಯಾತ್ರಾರ್ಥಿಗಳು ಯಾರು ಬರ್ತಾರೆ ಈ ಒಂದು ದೇವಾಲಯಕ್ಕೆ, ಈ ದೇವಾಲಯಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆನೂ ಕೂಡ ಗಣನೀಯವಾಗಿ ಇಳಿಮುಖಗೊಂಡಿರ್ತಕ್ಕಂಥದ್ದು. ನಾವಿನ್ನು ಆ ಬೆಟ್ಟ ಪ್ರದೇಶವನ್ನು ನೋಡಿದ್ರೆ ಅಲ್ಲಿ ಬ್ರಹ್ಮಗಿರಿ ತಪ್ಪಲು ಕೂಡ ಇರ್ತಕ್ಕಂಥದ್ದು. ಯಥೇಚ್ಛವಾಗಿ ಮಳೆ ಕೂಡ ಆಗ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ನೋಡ್ಬೋದು. ಯಾಕಂದ್ರೆ ನಿರಂತರವಾಗಿ ಈ ಮಳೆಯ ತೀವ್ರತೆ ಕೂಡ ನಿನ್ನೆಯಿಂದ ಹೆಚ್ಚಾಗಿದೆ. ಇದೀಗ ಭಾಗಮಂಡಲದ ತ್ರಿವೇಣಿ ಸಂಗಮ ಏನಿದೆ, ಈ ಕಾವೇರಿ, ಸುಜ್ಯೋತಿ, ಕನ್ನಿಕೆ ಈ ಉಪನದಿಗಳೆಲ್ಲ ಸೇರಿ 3 ನದಿಗಳು ಸೇರಿ ತ್ರಿವೇಣಿ ಸಂಗಮ ಆಗ್ತಿರ್ತಕ್ಕಂಥದ್ದು. ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಇದೀಗ ಸಂಪೂರ್ಣವಾಗಿ ಜಲಮಯ ಆಗಿರ್ತಕ್ಕಂಥದ್ದು, ಜಲ ದಿಗ್ಬಂಧನವೇ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಮಳೆ ಆರ್ಭಟ ಹೆಚ್ಚಾಗ್ತಾ ಇರೋದ್ರಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಕೂಡ ಗೊಳ್ತಿದೆ ಅಂತಾನೆ ಹೇಳ್ಬೋದು. ಭಾಗಮಂಡಲ ಮೇಲ್ಸೇತುವೆ ಕೆಳಗಡೆಗಿರುವ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದೆ. ಅಂಗಡಿಗಳ ತೆರವು ಮಾಡುವಂತೆ ಭಾಗಮಂಡಲ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಆದರೆ ದಿಢೀರ್ ಮಳೆಯಿಂದಾಗಿ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಅಂಗಡಿಯಲ್ಲಿದ್ದ ಸಾಮಾನುಗಳನ್ನು ಸುರಕ್ಷಿತ ಸ್ಥಳಕ್ಕೆ ವ್ಯಾಪಾರಸ್ಥರು ಸ್ಥಳಾಂತರಿಸಿದ್ದಾರೆ. ಭಾಗಮಂಡಲ ಕ್ಷೇತ್ರದ ಭಗಂಡೇಶ್ವರ ದೇವಾಲಯದ ಆವರಣದಲ್ಲಿ ಸಂಪೂರ್ಣವಾಗಿ ನೀರು ಕೂಡ ಗಣನೀಯವಾಗಿ ಏರಿಕೆ ಆಗ್ತಿತ್ತು. ತುಂಬಾ ಹತ್ತಿರ ಕೂಡ ಪ್ರವೇಶವನ್ನ ಕಾವೇರಿ ನದಿ ಮಾಡಿತ್ತು. ಇದರಿಂದ ಸಾಕಷ್ಟು ಒಂದು ರೀತಿ ಭಕ್ತರು ಕೂಡ ಒಂದು ರೀತಿ ಆತಂಕ ಕೂಡ ಮನೆ ಮಾಡಿತ್ತು. ಅಷ್ಟೇ ಅಲ್ಲದೆ ಇದೀಗ ಕೂಡ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಯಾರಾದರೂ ನೀರಿನಲ್ಲಿ ಇಳಿದು ಇಲ್ಲ ಸಲ್ಲದ ಅವಾಂತರಗಳನ್ನ ಸೃಷ್ಟಿ ಮಾಡುವಂಥದ್ದು ಮತ್ತು ಏನಾದರೂ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಏನಿದೆ ಪಾರ್ಕಿಂಗ್ ವ್ಯವಸ್ಥೆಯಲ್ಲೂ ಕೂಡ ಕೆಳಗೆ ಮೇಲ್ಸೇತುವೆ ಏನಿದೆ ಮೇಲ್ಸೇತುವೆಯಿಂದ ಕೆಳಭಾಗದಲ್ಲಿ ಯಾರು ಕೂಡ ಪಾರ್ಕಿಂಗ್ ಮಾಡಬಾರ್ದು, ನೀರು ಗಣನೀಯವಾಗಿ ಮತ್ತಷ್ಟು ಏರಿಕೆ ಆಗುತ್ತೆ ಅನ್ನೋದು ಕೂಡ ಪೊಲೀಸರು ಬಂದಂತಹ ಯಾವುದೇ ವಾಹನಗಳೇನಿದೆ ಆ ವಾಹನಗಳನ್ನೆಲ್ಲ ಬೇರೆ ಎಡೆಗೆ ಕಳಿಸುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಭಾಗಮಂಡಲ ದೇವಾಲಯ ಏನಿದೆ ಆ ದೇವಾಲಯದಲ್ಲೇ ಒಂದು ಪೊಲೀಸ್ನು ಕೂಡ ನಿಯೋಜನೆಯನ್ನ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಯಾಕಂದ್ರೆ ಬರುವಂತ ನೋಡಿ ನೀವು ದೃಶ್ಯದಲ್ಲಿ ನೋಡ್ಬೋದು, ಬರುವಂತ ಯಾತ್ರಾರ್ಥಿಗಳಿಗೂ ಕೂಡ ಒಂದಷ್ಟು ಮನವರಿಕೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಈ ದೇವಾಲಯವನ್ನೇ ಅವಲಂಬಿಸಿಕೊಂಡು ಕೆಲವೊಂದಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಇರ್ತಕ್ಕಂಥದ್ದು. ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಇದೀಗ ಕಾವೇರಿ ನೀರು ಒಂದು ಅಂಗಡಿ ಒಳಗೆ ನುಗ್ಗಿರೋದ್ರಿಂದ ಒಂದು ರೀತಿ ಸಮಸ್ಯೆ ಕೂಡ ವ್ಯಾಪಾರಸ್ಥರಿಗೆ ಆಗಿರ್ತಕ್ಕಂಥದ್ದು. ನಿನ್ನೆಯಿಂದನೂ ಕೂಡ ನಿರಂತರವಾಗಿ ಮಳೆ ಹೆಚ್ಚಾದಂತಹ ಪರಿಣಾಮದಿಂದ ಇದೀಗ ಅಂಗಡಿ ಮುಂಗಟ್ಟುಗಳು ಕೂಡ ನೀರು ಹರಿದಿರ್ತಕ್ಕಂಥದ್ದು. ಸರ್ವೇ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ವಾಡಿಕೆಯಷ್ಟು ಮಳೆ ಬರುತ್ತೆ. ಯಥೇಚ್ಛವಾಗಿ ತ್ರಿವೇಣಿ ಸಂಗಮ ಭರ್ತಿಯಾದಂತಹ ಸಂದರ್ಭದಲ್ಲಿ ಅಂಗಡಿ ಮುಂಗಟ್ಟುಗಳು ಮುಳುಗಡೆ ಆಗುತ್ತೆ. ಹೀಗಾಗಿ ತಾವುಗಳು ಬೇರೆ ಅಂಗಡಿಗಳನ್ನ ತಾತ್ಕಾಲಿಕ ಮಟ್ಟಕ್ಕಾದರೂ ಸ್ಥಳಾಂತರವನ್ನ ಮಾಡಿ ಅಥವಾ ಒಂದಷ್ಟು ಇರ್ತಕ್ಕಂಥ ವಸ್ತುಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅನ್ನೋದು ಮನವಿ ಮಾಡಿದ್ರು ಕೂಡ ಒಂದು ಬಂಡ ಧೈರ್ಯದಿಂದ ವ್ಯಾಪಾರವನ್ನ ಮಾಡಲಿಕ್ಕೆ ಮುಂದಾಗ್ತವೆ. ಮಲೆನಾಡಿನಲ್ಲಿ ಮುಂದುವರಿದ ಮಳೆ ಅಬ್ಬರ, ಮೈದುಂಬಿದ ತುಂಗಾ, ಭದ್ರಾ, ಹೇಮಾವತಿ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತದಿಂದ ಎಚ್ಚರಿಕೆ. ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ತುಂಗಭದ್ರಾ, ಹೇಮಾವತಿ ನದಿಗಳ ಭೋರ್ಗರೆತ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ, ಕಳಸಾ ತಾಲೂಕಿನ ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದೆ.
ಇದರಿಂದ ತುಂಗಾ, ಭದ್ರಾ ನದಿಗಳಿಗೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಎಚ್ಚರಿಕೆಯ ಸಂದೇಶವನ್ನು ನೀಡಿದೆ. ನದಿ ಪಾತ್ರದ ಹೊಲಗದ್ದೆ, ತೋಟಗಳಿಗೆ ಹೋಗದಿರಲು ತಿಳಿಸಿದೆ. ದನ ಕರುಗಳಿಗೆ ನೀರುಣಿಸಲು, ಬಟ್ಟೆ ತೊಳೆಯಲು ನದಿ ಪಾತ್ರಕ್ಕೆ ಹೋಗದಂತೆ ಎಚ್ಚರಿಸಲಾಗಿದೆ. ತರೀಕೆರೆ ತಾಲೂಕಿನ ಹೆಬ್ಬೆ ಜಲಪಾತ ಮಳೆಗೆ ಮೈದುಂಬಿದೆ. ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿರೋ ಹೆಬ್ಬೆ ಜಲಪಾತದ ಜಲವೈಭವ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಸುಮಾರು 80 ಅಡಿ ಎತ್ತರದಿಂದ ಫಾಲ್ಸ್ ಧುಮ್ಮಿಕ್ಕುತ್ತಿದೆ. ಇನ್ನು ಚಿಕ್ಕಮಗಳೂರಿನ ಕಳಸಾ ತಾಲೂಕಿನಲ್ಲಿ ಗಾಳಿ ಮಳೆಗೆ ಬೃಹತ್ ಮರವೊಂದು ಮನೆಯ ಮೇಲೆ ಬಿದ್ದಿದೆ. ಮರ ಬೀಳುವ ಶಬ್ದ ಕೇಳುತ್ತಿದ್ದಂತೆ ಮನೆಯಲ್ಲಿದ್ದವರು ಹೊರಗೋಡಿ ಬಂದು ಜೀವವನ್ನ ಉಳಿಸಿಕೊಂಡಿದ್ದಾರೆ. ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಪ್ರೇಮ ಎಂಬುವರ ಮೇಲೆ ಮರದ ಟೊಂಗೆ ಬಿದ್ದು ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ತಾಲೂಕು ಆಡಳಿತ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ಅಬ್ಬರ ಮುಂದುವರೆದ ಪರಿಣಾಮ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 12 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು, 6 ಕೆಳಹಂತದ ಸೇತುವೆಗಳು ಜಲಾವೃತವಾಗಿವೆ. ಶಿರಾಡಿ ಘಾಟ್ನ ಹಲವೆಡೆ ಭೂಕುಸಿತ. ಕಳೆದ 4 ದಿನಗಳಿಂದ ಹಾಸನ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸುತ್ತಿದ್ದು ಭಾರೀ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಲೆನಾಡು ಭಾಗದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿಘಾಟ್ ರಸ್ತೆಯಲ್ಲಿ ಹಲವು ಕಡೆಗೆ ಗುಡ್ಡ ಕುಸಿತವಾಗಿದೆ. ಸಕಲೇಶಪುರ ತಾಲೂಕಿನ ಕಪ್ಪಳ್ಳಿ, ದೊಡ್ಡತಪ್ಪಲು, ಹೆಗ್ಗದ್ದೆ ಬಳಿ ತಡರಾತ್ರಿ ಗುಡ್ಡ ಕುಸಿದಿದ್ದು ಕೆಲಕಾಲ ಶಿರಾಡಿಘಾಟ್ ರಸ್ತೆಯಲ್ಲಿ ವಾಹನಗಳ ಸಂಚಾರ ಬಂದ್ ಮಾಡಲಾಗಿತ್ತು. ಮಣ್ಣಿನ ಜೊತೆಗೆ ಮರಳುಗಳು ರಸ್ತೆಗೆ ಕುಸಿದಿದ್ದು ತಡರಾತ್ರಿ 3 ಗಂಟೆಗೂ ಅಧಿಕ ಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಮುಂಜಾನೆಯವರೆಗೂ ರಕ್ಷಣಾ ಸಿಬ್ಬಂದಿ ಮಣ್ಣು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಸಕಲೇಶಪುರ ತಾಲೂಕಿನ ಹೆಗ್ಗದ್ದೆ ಗ್ರಾಮದ ಬಳಿ ಮಣ್ಣು ಕುಸಿಯುತ್ತಲೇ ಇದ್ದು ಮನೆ ಚರ್ಚ್ಗೆ ತೆರಳುವ ರಸ್ತೆ ಬಂದ್ ಆಗಿದೆ. 3-4 ದಿನಗಳ ಹಿಂದೆಯೇ ಹೆಗ್ಗದ್ದೆ ನಿವಾಸಿ ಯಶಸ್ವಿ ಎಂಬುವರು ಮನೆಗೆ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಹಾಗೂ ಗುಡ್ಡ ಕುಸಿತದ ಭಯದಿಂದ ಕುಟುಂಬ ಸಮೇತ ಮನೆ ಖಾಲಿ ಮಾಡಿ ಬೇರೆಡೆಗೆ ತೆರಳಿದ್ದಾರೆ. ಮತ್ತೊಂದೆಡೆಗೆ ದಿನನಿತ್ಯ ಸುರಿಯುತ್ತಿರುವ ಮಳೆಗೆ ಮನೆ, ಚರ್ಚ್, ಟವರ್ ಕುಸಿಯುವ ಭೀತಿ ಎದುರಾಗಿದೆ. ಒಂದು ಭಾಗದಲ್ಲಿ ರಸ್ತೆ ಸಂಚಾರ ಬಂದ್ ಮಾಡಿ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದ್ದು, ಇನ್ನೊಂದೆಡೆಗೆ ಮಳೆಯ ಆರ್ಭಟಕ್ಕೆ ಗುಡ್ಡ ಕುಸಿಯುತ್ತಲೇ ಇದೆ. ಈಗ ರೋಡ್ ಏನು ಕುಸ್ತಿದೆ ಅದು ಒಂದು 5-6 ತಿಂಗಳಾಯಿತು. ಬೇಸಿಗೆಯಲ್ಲೇ ಕುಸ್ತಿರೋದು. ಅದು 6 ತಿಂಗಳಿಂದ ಹೇಳ್ಕೊಂಬರ್ತಾ ಇದ್ದೀನಿ, ಮಾಡಿಕೊಡಿ ನಂಗೆ. ಆಮೇಲೆ ಮಳೆ ಬಂದರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ. ಆದರೂ ಇವತ್ತಿನವರೆಗೂ ಅಲ್ಲಿ ಏನು ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋದ್ರು. ಅವ್ರು ನಮ್ಮ ಮನೆ ಹತ್ರ ಯಾರೂ ಬಂದಿಲ್ಲ ಇವತ್ತಿನವರೆಗೂ. ಆಮೇಲೆ ಅದೇನು ಈಗ ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ಅದೇನು 3 ಡೇಸ್ ಒಳಗೆ ಮುಗಿಸ್ಬೋದು ಅಷ್ಟೇ, ಬೇರೆ ಇನ್ನೇನೂ ಇಲ್ಲ ಅದಲ್ಲಿ. ಅದು ನಂಗೆ ಲ್ಯಾಂಡ್ ಏನು ಸ್ಲೈಡ್ ಆಗಿದೆ, ನಮ್ಮ ಮನೆಗೆ ಹೋಗೋ ದಾರಿನೇ ಮುಚ್ಚೋಗಿದೆ. ಈಗ ದಿನ ಈಗ 2-3 ದಿವಸ ಅಂತೂ ಫುಲ್ ಜರ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಪಕ್ಕ ಚರ್ಚ್ ಇದೆ, ಆ ಚರ್ಚಿಂದು ಗೆರೆ ಬಂದು ನಮ್ಮ ಮನೆ ರೋಡಿಗೆ ಕೂರ್ತಿದೆ. ಹಾಗಾಗಿ ನಂಗೆ ಮನೆಗೆ ಹೋಗೋ ದಾರಿನೇ ಇಲ್ಲ. ಸುತ್ತಲೂ ಎಲ್ಲೂ ನಂಗೆ ಬೇರೆ ಆಪ್ಷನೇ ಇಲ್ಲ ಹೋಗೋಕ್ಕೆ. ನಾನು ಇನ್ನೊಬ್ಬರು ಮನೆ ಹತ್ರ ಗೆರೆ ಇದೆ ಸ್ವಲ್ಪ, ಅಲ್ಲಿ ಏನು ಇಟ್ಕೊಂಡು ಕೆಳಗೆ ಅಲ್ಲಿಂದ ಇಳಿದು ಹೋಗೋ ಪರಿಸ್ಥಿತಿ ಬಂದಿದೆ. ಮತ್ತು ವೆಹಿಕಲ್ಸ್ ಅಂತೂ ಹೋಗೋದೇ ಇಲ್ಲ. 6 ತಿಂಗಳಾಯಿತು ನಾನು ಮನೆಗೆ ವೆಹಿಕಲ್ಸ್ ತಗೊಂಡು ಹೋಗ್ದಲೆ. ನಮಗೆ ರೋಡಿನ ವ್ಯವಸ್ಥೆನೇ ಇಲ್ಲ. ಜಾನ್ವರಿಯಲ್ಲಿ ಕುಸಿದು ಬಿದ್ದಿದ್ದು ರೋಡು. ಜಾನ್ವರಿ, ಈಗ ಜೂನ್ ಬಂದಿದೆ. ಸೊ 6 ಮಂತ್ಸಿನ ನಾವು ಹೇಳ್ತಾನೆ ಇದ್ದೀವಿ, ರೋಡ್ ಮಾಡಿಕೊಡಿ, ನಮಗೆ ವ್ಯವಸ್ಥೆ ಇಲ್ಲ ಓಡಾಡೋಕ್ಕೆ. ಸಣ್ಣ ಪುಟ್ಟ ವಸ್ತು ತರಬೇಕು ಅಂದರೂ ನಾವು ಈಗ ಬೇರೆ ಕಡೆಯಿಂದ ಹೋಗ್ತಾ ಇದ್ದೀವಿ ಹೊರತು ರೋಡ್ ಇಲ್ಲವೇ ಇಲ್ಲ ನಮಗಲ್ಲಿ. ಏಣಿ ಇಳ್ಕೊಂಡು ಹೋಗ್ತಾ ಇದ್ದೀವಿ, ಅದು ಬೇರೆಯವ್ರ ಮನೆಯಿಂದ ಏಣಿ ಇಳ್ಕೊಂಡು ಹೋಗ್ತಿರೋದು ನಾವು. ಸೊ ನಾನು ಅವರಿಗೆ, ನಿತಿನ್ ಅವರಿಗೂ ಹೇಳಿದ್ದೀನಿ, ಹೈವೇ ಆಫೀಸರ್ ನಿತಿನ್ ಅವರಿಗೆ ಡೇ 1 ಹೇಳ್ತಾ ಬಂದಿದ್ದೀನಿ ಅವರಿಗೆ, ನೋಡಿ ನೆಕ್ಸ್ಟ್ ಮಳೆ ಹಿಡಿದ್ರೆ ಇನ್ 2 ಮಂತ್ಸು ಏನು ಮಾಡೋದಕ್ಕಾಗಲ್ಲ, ನೀವು ಇವಾಗಲೇ ನಮಗೆ ರೋಡಿನ ವ್ಯವಸ್ಥೆ ಮಾಡಿಕೊಡಿ ಅಂದರೆ ಸರಿ ಆಯಿತು, ಒಂದು 10 ಡೇಸ್ ಬಿಟ್ಟು ಮಾಡಿಕೊಡ್ತೀವಿ, ಒಂದು 20 ಡೇಸ್ ಬಿಟ್ಟು ಮಾಡಿಕೊಡ್ತೀವಿ. ಹೀಗೆ ಅವರು 6 ಮಂತ್ಸಿಂದ ಹೇಳ್ತಾ ಬಂದಿದ್ದಾರೆ. ಮಳೆಗೆ ಕೊಚ್ಚಿ ಹೋದ ಸೇತುವೆ, ರಸ್ತೆ ದಾಟಲು ಗ್ರಾಮಸ್ಥರ ಪರದಾಟ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ದೇವನೂರು ಹಂಚಿನಾಳ ಮಾರ್ಗ ಮಧ್ಯೆ ಇರುವ ಸೇತುವೆ ಮಳೆಯಿಂದ ಕೊಚ್ಚಿ ಹೋಗಿದೆ. ರಸ್ತೆ ದಾಟಲು 2 ಗ್ರಾಮಸ್ಥರು ಪರದಾಡುವಂತಾಗಿದೆ. ಕಟ್ಟಿಹಳ್ಳ ದಾಟಲು ನಿರ್ಮಾಣ ಮಾಡಿರುವಂತಹ ಬ್ರಿಡ್ಜ್ ಸತತವಾಗಿ ಸುರಿಯುತ್ತಿರುವ ಮಳೆಗೆ ಕೊಚ್ಚಿ ಹೋಗಿದೆ. ಇದೇ ಸೇತುವೆ ದಾಟಲು ಹೋಗಿ ಈಗಾಗಲೇ ಓರ್ವ ಯುವಕ ಸಾವನ್ನಪ್ಪಿದ್ದು 2 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಸಮಸ್ಯೆ ಇದ್ದು ಶಾಶ್ವತ ಪರಿಹಾರಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 2 ದಿನಗಳಿಂದ ಸುರಿತಿರುವಂತಹ ಮಳೆ ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿ ಮಾಡಿದೆ. ಅದಂತೆ ದೇವನೂರು ಮತ್ತು ಅಂಚಿನಾಳ ಬ್ರಿಡ್ಜ್ ಕೊಚ್ಚಿಕೊಂಡು ಹೋಗಿ ಈ ಒಂದು ಅವಘಡದಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿರುವಂಥದ್ದು ಮತ್ತು 2 ಈಜಿ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಶಿವಯ್ಯ ಹೊಟ್ಮಠ್ ಅನ್ನೋರು ಟ್ರ್ಯಾಕ್ಟರ್ ಸಮೇತ ಕೊಚ್ಚಿಕೊಂಡೋಗಿದ್ದಾರೆ. 3 ಸ್ನೇಹಿತರ ಜೊತೆ, ತನ್ನ 2 ಸ್ನೇಹಿತರ ಜೊತೆ ಈ ಒಂದು ಹಳ್ಳವನ್ನು ದಾಟುವಾಗ ಈ ಅವಘಡ ಸಂಭವಿಸಿರುವಂಥದ್ದು. ಇನ್ನು ಮಳೆ ಪ್ರಮಾಣ ಯಾವ ರೀತಿಯಾಗಿತ್ತು ಅಂದರೆ ಇಲ್ಲಿ ನೋಡ್ಬೋದು, ಬ್ರಿಡ್ಜು ಸಹ ಕೊಚ್ಕೊಂಡು ಹೋಗಿದೆ ಮತ್ತು ಇಲ್ಲಿನ ಗ್ರಾಮಸ್ಥರು ರಸ್ತೆಯನ್ನು ದಾಟಲು ಕೂಡ ಸಾಕಷ್ಟು ಹರಸಾಹಸವನ್ನು ಪಡಬೇಕಾಗಿದೆ. ಇನ್ನು ವಾಹನಗಳಿಗೆ ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿರುವಂಥದ್ದು, ಯಾವುದೇ ಮುಂದಿನ ಯಾವುದೇ ರೀತಿ ಒಂದು ಅಪಾಯ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ
ಇದು ಜಿಲ್ಲಾಡಳಿತ ಈಗಾಗಲೇ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು. ಸಂತೋಷ್ ಲಾಡ್ ಅವರು ಕೂಡ ಭೇಟಿ ಕೊಟ್ಟು ಜನರ ಒಂದು ಸಮಸ್ಯೆಯನ್ನು ಕೂಡ ಒಂದು ಆಲಿಸಿರುವಂಥದ್ದು. ಆದರೆ ಈ ಒಂದು ಬ್ರಿಡ್ಜನ್ನು ಎತ್ತರ ಮಾಡಬೇಕು ಮತ್ತು ಈ ರಸ್ತೆಯನ್ನು ಅಭಿವೃದ್ಧಿಗೊಳಿಸಬೇಕು ಅನ್ನೋದು ಇಲ್ಲಿನ ಒಂದು ಸ್ಥಳೀಯರ ಆಗ್ರಹ ಇರುವಂಥದ್ದು. ಈ ಸಂಪೂರ್ಣ ಬ್ರಿಡ್ಜವೇ ಈಗ ಕುಸಿದು ಹೋಗಿರುವಂಥದ್ದು. ಈ ಪ್ರಮಾಣದಲ್ಲಿ ಕುಸಿದು ಹೋದಂತರೂ ಈ ಸಮಸ್ಯೆ ಸಾಕಷ್ಟು ಬಾರಿ ಇದ್ದರೂ ಕೂಡ ಇಲ್ಲಿನ ಜನರು ಮನವಿ ಮಾಡಿದ್ರೂ ಸಹ ಜಿಲ್ಲಾಡಳಿತ ತೆಗೆದುಕೊಂಡಿಲ್ಲ. ಈಗ ಒಂದು ಸಾವಾದ ಬಳಿಕ ಮಿನಿಸ್ಟರ್ ಬಂದರೆ ಏನು ಪ್ರಯೋಜನ ಅನ್ನೋ ಅಸಮಾಧಾನದ ಮಾತನ್ನು ಹೇಳ್ತಾ ಇರುವಂಥದ್ದು. ಇನ್ನು ಶಿವಮೊಗ್ಗದಲ್ಲಿ ಮಳೆಗೆ ಭೂಮಿ ಕುಸಿದಿದ್ದು ಆತಂಕ ಸೃಷ್ಟಿಸಿದೆ. ಹೊಸನಗರ ತಾಲೂಕಿನ ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಗಲ್ ಗ್ರಾಮದಲ್ಲಿ ಸುಮಾರು 200 ಮೀಟರ್ನಷ್ಟು ಉದ್ದ 1.5 ಅಡಿಯಷ್ಟು ಕೆಳಗೆ ಭೂಮಿ ಕುಸಿತವಾಗಿದೆ. ಕಳೆದ ವರ್ಷವೂ ಕೂಡ ಇದೇ ಜಾಗದಲ್ಲಿ ಭೂಮಿ ಕುಸಿತವಾಗಿತ್ತು. ಇನ್ನು ಶಿವಮೊಗ್ಗದ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿದೆ. ಮಲೆನಾಡು ಭಾಗದಲ್ಲಿ ಭರ್ಜರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜೀವ ಕಳೆ ಬಂದಿದೆ. ಹಾಲ್ನೊರೆಯಂತೆ ಧುಮ್ಮುಕ್ಕುತ್ತಿದೆ. ಪ್ರವಾಸಿಗರನ್ನ ಮತ್ತೆ ಕೈಬೀಸಿ ಕರೆಯುತ್ತಿದೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಸುರಿದ ಮಳೆಯಿಂದಾಗಿ ಮಣ್ಣಿನ ಮನೆ ಬಿದ್ದು ಬಾಲಕ ಸಾವನ್ನಪ್ಪಿದ್ದಾನೆ. ಜೇವರ್ಗಿ ತಾಲೂಕಿನ ಗುಡೂರು ಗ್ರಾಮದಲ್ಲಿ ದುರ್ಘಟನೆ ನಡೆದಿದ್ದು 10 ವರ್ಷದ ಬಾಲಕ ಶಿವಪ್ಪ ಮೃತನಾಗಿದ್ದಾನೆ. ಘಟನೆಯಲ್ಲಿ ಭಾಗ್ಯಮ್ಮ ಎಂಬ ಮಹಿಳೆಗೆ ಗಾಯವಾಗಿದ್ದು ಕಲಬುರಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಮುಂಗಾರು ಮಳೆ ಜೋರಾಗುತ್ತಿದೆ. ಒಂದು ಕಡೆಗೆ ನದಿಗಳು ಉಕ್ಕೇರುತ್ತಿದ್ರೆ ಮತ್ತೊಂದು ಕಡೆಗೆ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.